ನಮಸ್ತುತೆ. ಎಲ್ಲರೂ ಕೂಡ ಇವತ್ತಿನ ನೆನ್ಪಿಟ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಮೊದಲನೇದು, ಭೂಪಾಲ ವೃಂದರು ಕೂಡ ನನ್ನ ಕಾಲಿಗೆ ಬಂದು ಬಿದ್ದರೂ ಕೂಡ ನನ್ನ ಮನಸ್ಸು ಪರಮಾತ್ಮ ಗುರುವಿನ ಪಾದದಲ್ಲಿ ಬೀಳದಿದ್ದರೆ ನಿಂಥ ಉಪಯೋಗ. ಎರಡನೇದು, ನನ್ನ ಯಶಸ್ಸು ಎಲ್ಲ ಕಡೆ ಹರಡಿದ್ದರು, ಎಲ್ಲ ದಿಕ್ಕುಗಳಲ್ಲಿ ಹರಡಿದ್ದರು, ನನ್ನ ಜಗತ್ತಿನಲ್ಲಿ ಏನೇ ಸಿಗತ್ತೆ ಅಂತ ಅಂದ್ರು ನನ್ನ ಮನಸ್ಸು ಗುರುವಿನ ಪಾದ ಪದ್ಮದಲ್ಲಿ ನೆಲೆಸಿದ್ರೆ ಏನು ಉಪಯೋಗಕ್ಕಿಲ್ಲ. ಆತ್ಮಜ್ಞಾನವೇ ನಿಜವಾಗ್ಲೂ ಬೇಕಾದದು. ಆತ್ಮಜ್ಞಾನಕ್ಕೆ ಗುರುವಿನ ಅವಶ್ಯಕತೆ ಇದೆ. ನಮಸ್ಕಾರ. ನಮಸ್ತೆ, ನಾನು ಶೈಲಜಾ ಮಾತಾಡೋದು. ಈಗ ದಾನದ ಬಗ್ಗೆ ಹೇಳಿದ್ರಿ, ದಾನ ಮಾಡಿದ್ರೆ ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತಾರಲ್ಲ. ಈಗ ನಾವು ದಾನ ಮಾಡಿರ್ತೀವಿ, ಅವ್ರ ಯೋಗ್ಯತೆ ಗೊತ್ತಿರಲ್ಲ ನಮ್ಗೆ. ಸೊ ಆಮೇಲೆ ಅರ್ವಾದ್ರು ಕೂಡ ಸೊ ಅದ್ರದ್ದು ಫಲ ಏನು ಅಂತ. ನಾನಾಗ್ಲೇ ಹೇಳಿದೆ, ಇದು ದಾನದ ವಿಷಯ ತುಂಬಾ ವಿಶಾಲವಾದದ್ದು, ದೊಡ್ಡದು. ಅದಕ್ಕೆ ಭಗವದ್ಗೀತೆ ಇದು ಅಂತ ಕೇಳಿರೋದಕ್ಕೋಸ್ಕರ ಸಣ್ಣದಾಗಿ ಉತ್ತರ ಹೇಳ್ತೀನಿ. ದಯವಿಟ್ಟು ಜಾಸ್ತಿ ಇದ್ರ ಬಗ್ಗೆನೇ ಕೇಳಬೇಡಿ, ಬೇರೆ ಬೇರೆ ವಿಚಾರಗಳನ್ನ ಕೇಳೋದು ಮುಖ್ಯ. ಸಣ್ಣದಾಗಿ ಹೇಳೋದಾದ್ರೆ ಸತ್ಪಾತ್ರ ದಾನ ಮಾಡಬೇಕು ಅನ್ನೋದು ಮುಖ್ಯ. ಯಾಕೆ ಅಂದ್ರೆ ನಾವು ಅಪಾತ್ರರಿಗೆ ಮಾಡೋದು ಅರ್ಥ ಏನು ಅಂತಂದ್ರೆ, ಉದಾಹರಣೆಗೆ ನಾನು ಡೊನೇಷನ್ ಅನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಕೊಡ್ತೀನಿ, ನಾನು ಹ್ಯೂಮನ್ ಟ್ರಾಫಿಕಿಂಗ್ ಮಾಡುವಂಥದ್ದು ಕೊಡ್ತೀನಿ, ನಾನು ಗಾಂಜಾ ಹೊಡೆಯೋದು ಕೊಡ್ತೀನಿ, ನಾನು ಕುಡುಕರ ಹೆಂಡದ ಅಂಗಡಿ ಕೊಡ್ತೀನಿ. ಇಂಥದ್ದು ಮಾಡಬಾರ್ದು ಅಂತ. ಇದು ದುಷ್ಪಾತ್ರ ದಾನ. ಅಥವಾ ಚೆನ್ನಾಗಿ ಹೊಟ್ಟೆ ತುಂಬಿರುವಂತವ್ರಿಗೆ ಹೋಗಿ ಕೊಡ್ತೀನಿ, ಇದು ಅಪಾತ್ರ ದಾನ. ನಮಗಿದನ್ನ ಕೊಡ್ತಿರೋದು ದಾನ ಮಾಡುವಾಗ ನಾವು ಅಯ್ಯೋ ಅವ್ರು ಹೆಂಗ್ ಯೂಸ್ ಮಾಡ್ತಾರೆ, ಅವ್ರು ಹೆಂಗ್ ಮಾಡ್ತಾರೆ ಅಂತ ಮನಸ್ಸು ಅದರಲ್ಲೇ ನಿಲ್ಲಿಸಬಾರ್ದು. ಅದಕ್ಕಲ್ಲ ಇರೋದು, ಕೊಡೋದಕ್ಕೆ ಅಂತ ಇರೋದು. ಕೊಡುವಾಗ ತುಂಬಾ ಅಂತಲ್ಲ, ಆದ್ರೆ ಕೊಡುವಾಗ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆಯಾ ಯೋಚನೆ ಮಾಡ್ಬೇಕು. ಅದ್ರ ಮೇಲೂ ಆ ಕಡೆ ಈ ಕಡೆ ಹೋದ್ರೆ ಪರಮಾತ್ಮ ಕೃಷ್ಣಾರ್ಪಣ ಮಸ್ತು ಅಷ್ಟೇ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಕೈಲಿ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್, ಇಲ್ಲಿ ಇವ್ರಿಗೆ ಈ ನೀಡಿದೆ. ಯಾವುದೋ ಒಂದ್ ಕಡೆ ಹೋಗಿ ಇವ್ರಿಗೆ ಆಹಾರದ ನೀಡಿದ್ರೆ ಆಹಾರ ಕೊಡಬೇಕು, ಅವ್ರಿಗೆ ಹೋಗಿ ಬಟ್ಟೆ ಕೊಟ್ಟರು ಉಪಯೋಗಕ್ಕಿಲ್ಲ. ಹಾಗಾಗಿ ನೀಡ್ ಬೇಸಿಸ್ ಅಲ್ಲಿ ಎಲ್ಲಿ ಯಾರಿಗೆ ಏನ್ ಕೊಡಬೇಕು ಅದನ್ನ ಕೊಡುವಂತಹ ಪ್ರಯತ್ನ ಮಾಡುವಂಥದ್ದು. ಕೊಟ್ಟ ಮೇಲೆ ಅಯ್ಯೋ ಏನಾಯ್ತು ಅಂತ ಯೋಚನೆ ಮಾಡದೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಬಿಟ್ಟು ಬಿಡೋದು. ಇಲ್ಲಾಂದ್ರೆ ಅದನ್ನೇ ಇಟ್ಕೊಂಡು ನಾವು ಮತ್ತೆ ದಾನ ಪ್ರತಾಪ ಬೆಳೆಯುವಂತದಾಗತ್ತೆ. ಇನ್ನು ಸತ್ಪಾತ್ರ ಅಪಾತ್ರ ದೇಶ ಕಾಲ ವಸ್ತು ಇದನ್ನೆಲ್ಲ ಯಾವಾಗ್ಲಾರು ಇನ್ನು ಡೀಟೇಲ್ಡ್ ಆಗಿ ನೋಡುವಂತಹ ಸಂದರ್ಭದಲ್ಲಿ ನೋಡೋಣ. ಧನ್ಯವಾದ. ನಮಸ್ತೆ ಗುರುಜಿ. ನಮಸ್ಕಾರ. ಈ ಅಜದಿಂದ ಭ್ರಮರದವರೆಗಿನ ಒಂದು ಜರ್ನಿ ಇರ್ತದಲ್ಲ, ಇವಾಗ ನೀವು ಹೇಳಿದಾಗ ನಮ್ಗೊಂದೊಂದು ಗೊತ್ತಾಗ್ತಾ ಇರ್ತದೆ ನಾವ್ ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಅಂತ. ಆದ್ರೆ ಮುಂದೆ ಹೋಗ್ಬೇಕಾದ್ರೆ ಇನ್ನೂ ಯಾವ್ಯಾವ ರೀತಿಯ ಉಪಾಯಗಳನ್ನ ಮಾಡ್ಕೋಬೇಕು ಅಂತ ಸ್ವಲ್ಪ ಒಂದು ಒಪ್ಪಿಕೊಳ್ಳುತ್ತೀನಿ, ಒಪ್ಪಿನೋ ಇಲ್ಲ ಅಂದ್ರೆ ಅದು ಎಲ್ಲವೂ ಹಂತಗಳು ಅಂತ ನಾನು ಹೇಳಲಿಲ್ಲ. ಯಾ ದೇರ್ ಈಸ್ ಅ ಜರ್ನಿ ಅಫ್ ಕೋರ್ಸ್, ಬಟ್ ಎಲ್ಲವೂ ಒಂದಕ್ಕಿಂತ ಒಂದು ಮೇಲಿನ ಹಂತಗಳು ಅಂತ ನಾನು ಹೇಳಿಲ್ಲ. ಯಾಕೆಂದ್ರೆ ಒಂದೊಂದು ಕೂಡ ಒಂದು ಪರ್ಸನಾಲಿಟಿ ಹೊಂದತ್ತೆ. ಇನಿಷಿಯಲಿ ಇನ್ನು ನಾವು ಶುರುವಾದಾಗ ಅಧ್ಯಾತ್ಮದಲ್ಲಿ ಒಬ್ಬರನ್ನ ಗುರು ಅಂತ ಇನ್ನು ಸ್ವೀಕರಿಸದಿದ್ದಾಗ, ಇದೇ ಆತ್ಮಜ್ಞಾನವೇ ನನಗೆ ಮುಖ್ಯ ಅಥವಾ ಭಗವದ್ಗೀತೆ ವೇದಾಂತವೇ ಮುಖ್ಯ ಅಂತ ಗೊತ್ತಿಲ್ಲದಿದ್ದಾಗ ಏನ್ ಮಾಡ್ತೀವಿ? ನಾನು ಈ ಉಪನ್ಯಾಸಕ್ಕೂ ಹೋಗ್ತೀನಿ, ಆ ಉಪನ್ಯಾಸಕ್ಕೂ ಹೋಗ್ತೀನಿ. ತಪ್ಪ ಖಂಡಿತ ಇಲ್ಲ. ಹೋಗಿ ಶುರು ಮಾಡಿ, ಈ ಗುರುದಕ್ಕೂ ಹೋಗಿ, ಆ ಗುರುದಕ್ಕೂ ಹೋಗಿ, ಮತ್ತೊಬ್ಬರದಕ್ಕೂ ಹೋಗಿ, ಎಲ್ಲರದಕ್ಕೂ ಹೋಗಿ, ಎಲ್ಲವನ್ನು ಪಡಿತಾ ಹೋಗಿ. ಅಜನ ರೀತಿಯಲ್ಲಿ ಅಂದ್ರೆ ಒಂದು ಆಡಿನ ರೀತಿಯಲ್ಲಿ ಸಿಕ್ತಾ ನಿಮ್ಗೆ ಒಂದು ಆಪರ್ಚುನಿಟಿ, ಕ್ಯಾಂಗರೂ ರೀತಿಯಲ್ಲಿ ಅವ್ರ ಜೊತೆ ಇರುವಂಥದ್ದು. ಬಟ್ ಇವತ್ತಿನ ಸಂದರ್ಭದಲ್ಲಿ ಕೌಟುಂಬಿಕ ವ್ಯವಸ್ಥೆ ಇರುವಂತಹದ್ರಲ್ಲಿ, ಇವತ್ತಿನ ಸಮಾಜದಲ್ಲಿ ನಾನು ಆತ್ಮಜ್ಞಾನವರೆಗೂ ಅಲ್ಲಿವರೆಗೂ ನೈಷ್ಠಿಕ ಬ್ರಹ್ಮಚರ್ಯಲ್ಲಿ ಅವ್ರ ಜೊತೆ ಇರ್ತೀನಿ ಅನ್ನೋದು ಕಷ್ಟ ಅಂತ ಅನ್ಸತ್ತೆ. ಬಟ್ ನಿಮ್ಗೆ ಆಪರ್ಚುನಿಟಿ ಇದೆ, ಖಂಡಿತವಾಗ್ಲೂ ಮಾಡಿ. ಇನ್ನು ಶುಕನಂತೆ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಹೇಳುವುದು ಒಳ್ಳೇದ, ಖಂಡಿತ. ಆದ್ರೆ ಹೇಳೋದಷ್ಟೇ ಆಗ್ಬಾರ್ದು, ಪರಿವರ್ತನೆ ಆಗ್ಬೇಕು. ಆ ಪರಿವರ್ತನೆ ಆಗೋದಕ್ಕೆ ಏನ್ ಮಾಡ್ಬೇಕು? ಒಂದ್ ಕಡೆ ಮರ್ಕಟ, ಇನ್ನೊಂದ್ ಕಡೆ ಮಾರ್ಜಾಲ. ನನ್ನ ಸೆಲ್ಫ್ ಎಫರ್ಟೂ ಇರಬೇಕು, ಗುರುವಿನ ಅನುಗ್ರಹವೂ ಇರಬೇಕು. ಹಾಗೆ ಆ ಸೆಲ್ಫ್ ಎಫರ್ಟ್ ಇದ್ದು ಗುರುವಿನ ಅನುಗ್ರಹವಾದಾಗ್ಲೂ ಒಂದೊಂದು ಸರಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂದಾಗ ಏನು, ಗುರು ಪರಮಾತ್ಮ ಹೀಗಿಟ್ಟಿದ್ದಾನೆ, ಅನುಭವಿಸೋದನ್ನ ಕಷ್ಟ ಪಟ್ಕೊಂಡು ಅಯ್ಯೋ ನನ್ ಜೀವನ ಹಿಂಗಾಯ್ತಲ್ಲಪ್ಪ, ಗುರುಗಳನ್ನ ನಂಬ್ಕೊಂಡ್ರು ಹಿಂಗಾಯ್ತು, ಭಗವದ್ಗೀತೆ ಓದ್ದೆ, ವೇದಾಂತ ಓದ್ದೆ ಅಂದ್ರು ಇದೇನು ಆಗ್ಲಿಲ್ವಾ ಅಂತ ತಲೆ ಚಚ್ಕೊಂಡಿರುವಂತದ್ದಲ್ಲ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ. ಪರಿಪೂರ್ಣ ಸಹನೆ, ಗ್ರೇಷಿಯಸ್ ಅಕ್ಸೆಪ್ಟೆನ್ಸ್, ಗ್ರೇಸ್ಫುಲ್ ಅಕ್ಸೆಪ್ಟೆನ್ಸ್. ಆ ಗ್ರೇಸ್ಫುಲ್ ಅಕ್ಸೆಪ್ಟೆನ್ಸ್ ನ ಇಟ್ಕೊಂಡು ಮಾರ್ಜಾಲನ ರೀತಿಯಲ್ಲಿ ಏನಾಕೋದು ಇರ್ತೀನಿ. ಹಾಗೆ ಇತ್ತ ದಿನನಿತ್ಯ ಗುರುವಿನ ಧ್ಯಾನವನ್ನ ಮಾಡೋದು ಅಂದ್ರೆ ಅರ್ಥ ಏನು? ಗುರುವಿನ ಧ್ಯಾನ ಅಂದ್ರೆ ಇನ್ನೇನು ಅಲ್ಲ, ಪರಮಾತ್ಮನ ಧ್ಯಾನವೇ. ಆ ರೂಪ ಅಲ್ಲ ಮುಖ್ಯ, ತತ್ವ. ಗುರು ಅಂದ್ರೇನು? ಆತ್ಮವೇ, ಪರಮಾತ್ಮವೇ ಆಗಿರುವಾಗ ಆ ಪರಮಾತ್ಮ ತತ್ವವನ್ನು ಮಾಡ್ತಾ ಭ್ರಮರ ಕೀಟಕ್ಕೆ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಈ ಸ್ಟೇಜಸ್ ಅನ್ನಕ್ಕಿಂತ ನಮ್ಮ ಸಾಧನೆಗಳು ಏನಾಗಬೇಕು? ಮೊದಲು ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡೋದು, ಆಮೇಲೆ ಒಂದನ್ನು ಫಿಕ್ಸ್ ಮಾಡುವಂಥದ್ದು, ಫಿಕ್ಸ್ ಮಾಡಿದ್ರಲ್ಲಿ ಕಲಿಯುವಂಥದ್ದು, ಕಲ್ತಿದ್ದನ್ನ ಹೇಳುವಂಥದ್ದು, ಅದರ ಜೊತೆಗೆ ಎಫರ್ಟ್ ಹಾಕಿ ಸಾಧನೆಯಲ್ಲಿ ಮುಂದಕ್ಕೆ ಹೋಗುವಂಥದ್ದು.
ಎಫರ್ಟ್ ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದಾಗ್ಲೂ ಏನೋ ಒಂದು ಕಷ್ಟಗಳು ಬಂತು, ಒಪ್ಪಿಕೊಳ್ಳುವಂಥದ್ದು. ಹಾಗೆ ಆ ತತ್ವದ ಗುರು ಏನ್ ಹೇಳ್ತಾರೋ ತತ್ವವನ್ನ ಅನುಸಂಧಾನ ಮಾಡಿ ಸತ್ಯ ಸಾಕ್ಷಾತ್ಕಾರ ಮಾಡುವಂಥದ್ದು. ಇದು ಜರ್ನಿ ಅಂತ ಭಾವಿಸಬಹುದು. ಪ್ರಮೋದ್ಜಿ, ನಮಸ್ತೆ. ಯೂಟ್ಯೂಬ್ ನಲ್ಲಿ ಚೈತನ್ಯ ಲಕ್ಷ್ಮೀನವ್ರು ಕೇಳ್ತಾ ಇದ್ದಾರೆ, ಹೌ ಕ್ಯಾನ್ ವಿ ರಿಲೇಟ್ ಬಲಿ ಚಕ್ರವರ್ತಿ ಟು 6th ಶ್ಲೋಕ? ಐ ಮೀನ್ ಯಶೋಮೇ ಗತಂ ದಿಕ್ಷು ದಾನ ಪ್ರತಾಪಾತ್. ಪ್ಲೀಸ್ ಎಕ್ಸ್ಪ್ಲೈನ್. ಮಾಡಬಹುದು, ಖಂಡಿತವಾಗ್ಲು ನಿಮ್ಮ ಉದಾಹರಣೆ ಯೋಚನೆ ಖಂಡಿತವಾಗ್ಲು ಸರಿಯಾದ ದಿಕ್ಕಿನಲ್ಲೇ ಇದೆ. ಬಲಿಚಕ್ರವರ್ತಿಯು ಕೂಡ ದಾನದಲ್ಲಿ ಎಷ್ಟರ ಮಟ್ಟಿಗೆ ಶ್ರೇಷ್ಠನಾಗಿದ್ದ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ಅದರ ಜೊತೆಗೆ ಅವನು ಆ ಒಂದು ಯಜ್ಞದಲ್ಲಿ ಮಾಡ್ತಿದ್ದಾಗ ದಾನದ ಸಂದರ್ಭದಲ್ಲಿ ದಾನ ಮಾಡ್ಲೇಬೇಕಾಗಿರುವಂತಹದ್ದು ಕರ್ತವ್ಯ. ಅದು ದಾನ ಪ್ರತಿ ದಿನದಲ್ಲಿ ಮಾಡ್ತಿದ್ದು ಒಂದು, ಅದರ ಜೊತೆಗೆ ಆ ಯಜ್ಞದ ಅಂಗವಾಗಿ ದಾನ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ದಾನ ಯಾರೇ ಕೇಳ್ಕೊಂಡು ಬಂದ್ರು ಕೂಡ ಕೊಡಬೇಕು ಅನ್ನುವಂಥದ್ದು ಆ ಯಜ್ಞದ ನಿಯಮ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರು ಏನೇ ಕೇಳಿದ್ರು ಕೊಡ್ಲಿಕ್ಕೆ ಸಿದ್ಧನಾಗಿ ಎಲ್ಲವನ್ನ ಕೊಡೋದಕ್ಕೆ ಸಿದ್ಧನಾಗಿದ್ದ. ಆ ದಾನ ಎಷ್ಟರ ಮಟ್ಟಿಗೆ ಹರಡಿತ್ತು ಗೊತ್ತು. ಬಲಿ ಏನಾಗ್ತಾ ಇದ್ದ, ಅವನ ಒಂದು ಈ ದಾನ ಪ್ರತಾಪದಿಂದ, ಅವನ ಯಜ್ಞಾಗಾದಿಗಳಿಂದ, ಅವನ ಕರ್ಮದಿಂದ, ಎಲ್ಲದರಿಂದ ಮುಂದಿನ ಇಂದ್ರನಾಗ್ತಾ ಇದ್ದ. ಹಾಗಾಗಿ ಇಂದ್ರ ಹೋಗಿ ಬೇಡಿಕೊಂಡಂಥದ್ದು ಯಾರನ್ನ? ವಿಷ್ಣುವನ್ನ. ಮಹಾವಿಷ್ಣು ವಾಮನಾವತಾರವನ್ನು ತಾಳಿ, ಯಾಕೆ ಅಂತಂದಾಗ ಒಂದೇ ಕಾಲದಲ್ಲಿ ಎರಡೆರಡು ಇಂದ್ರರು ಇರಬಾರ್ದು, ಮುಂದಿನದಕ್ಕಾಗಬೇಕು. ಆದ್ರೆ ಅವನ ಕರ್ಮಫಲ ಈಗ್ಲೇ ಸಿಗ್ತಾ ಇದೆ, ಏನ್ ಮಾಡಬೇಕು? ಅದಕ್ಕೊಂದು ದಾರಿಯನ್ನ ಹುಡುಕಬೇಕು ಅಂತ ಹೇಳಿ ಬಂದಂಥದ್ದು ವಾಮನಾವತಾರ. ಆಗ ಶುಕ್ರಾಚಾರ್ಯರು ಹೇಳ್ತಾರೆ ಬೇಡ ಅಂತ. ಬೇಡ ಅಂತ ಹೇಳಿದಿದ್ರೆ ಏನಾಗ್ತಾ ಇತ್ತು? ಬಲಿಗೆ ಒಂದು ಒಳ್ಳೆ ಪೊಸಿಷನ್ ಸಿಗ್ತಾ ಇತ್ತು, ವಾಮನಾವತಾರ ಕೊಡ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ಏನಂತಂದ್ರೆ ಗುರುವಿನ ಮಾತನ್ನ, ಯಾವ ಗುರು? ಶುಕ್ರಾಚಾರ್ಯ, ರಾಕ್ಷಸ ಗುರು, ಅತಿ ಉತ್ತಮನ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ವಿಷಯವೂ ಗೊತ್ತು. ಆದ್ರೆ ಪವರ್ ಮಾಂಗ್ರಿಂಗ್ ಆ ದೃಷ್ಟಿಯಿಂದ ಅವರದನ್ನ ಕೇಳದಲೆ ವಿಷ್ಣುವಿಗೆ ದಾನ ಮಾಡ್ಲಿಕ್ಕೆ ಸಿದ್ಧನಾದ್ರಿಂದ ಬಲೀಂದ್ರನಾದ. ಅವನ ಒಂದು ಇಂದ್ರ ಪದವಿ ಅವನಿಗೂ ಸಿಕ್ಕೇ ಸಿಕ್ತು, ಬಲೀಂದ್ರನಾದ. ಅದರ ಜೊತೆಗೆ ಏನೇನು ವೈಭವಗಳು ಬೇಕೋ ಸಿಕ್ಕೇ ಸಿಕ್ತು. ಅದಕ್ಕಿಂತ ಮುಖ್ಯ ಅಂದ್ರೆ ಅವನ ಜೊತೆ ವಿಷ್ಣುವೇ ಸದಾ ಇರ್ತೀನಿ ಎನ್ನುವಂತಹ ಪುರಾಣ ವಾಕ್ಯವನ್ನು ನೋಡಿದಾಗ ಇನ್ನೇನು ಬೇಕು ಅಲ್ವಾ? ಹಾಗಾಗಿ ಅಲ್ಲಿ ಗುರುವಿನ ಮಾತು, ಯಾರು ಆಚಾರ್ಯರಿದ್ರು ಅವ್ರು ಅಜ್ಞಾನವನ್ನ ಹೋಗಲಾಡಿಸುವಂತವ್ರು ಇರ್ಲಿಲ್ಲ. ನಿನ್ನೆ ರಾವಣಂಗೂ ಅಷ್ಟೇ, ರಾವಣಂಗೂ ಒಂದು ತಂದೆ ಏನೋ ಒಂದು ಹೇಳ್ಕೊಟ್ಟಿದ್ರು, ಇನ್ನೊಬ್ರು ಹೇಳ್ಕೊಟ್ಟಿದ್ರು, ಎಲ್ಲ ಇತ್ತು. ಆದ್ರೆ ಅಜ್ಞಾನವನ್ನ ಹೋಗಲಾಡಿಸುವಂತಹ ಪರಮ ಗುರು ಇಲ್ಲದ ಕಾರಣ ಆ ರೀತಿ ರಾವಣಂಗಾಯ್ತು. ಇಲ್ಲೂ ಕೂಡ ಶುಕ್ರಾಚಾರ್ಯರು ಆ ರೀತಿ ಇರಲಿಲ್ಲ. ಪರಮಾತ್ಮನೇ ಬಂದು ಅವನಿಗೆ ಏನು ಬೇಕೋ ಅದನ್ನ ಕರುಣಿಸಿದ. ಅಲ್ಲೂ ಕೂಡ ಆದ್ರೆ ಏನು, ಪರಮಾತ್ಮನ ಜೊತೆಲಿ ಇದ್ದ, ಪರಮಾತ್ಮನ ಸಾನ್ನಿಧ್ಯ ಸಿಕ್ತು. ಮೋಕ್ಷ ಆಯ್ತು ಅಂದಾಗ ಪರಮಾತ್ಮನನ್ನ ಒಂದು ಪ್ರಶ್ನೆ ಕೇಳಿ, ಕೃಷ್ಣ ಅಥವಾ ವಿಷ್ಣು ನೀನು ಅರ್ಜುನನಿಗೆ ಯಾವ ರೀತಿ ಉಪದೇಶ ಮಾಡ್ತೀಯೋ ನನಗೂ ಆತ್ಮೋಪದೇಶ ಮಾಡುವಂತ ಅಲ್ಲಿ ಬಲೀಂದ್ರ ಕೇಳಿದರೆ ಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾನೆ. ಆಗ ಆತ್ಮಜ್ಞಾನ. ಇಲ್ಲ ಅಂತಂದ್ರೆ ಅವಂದು ಒಂದು ಲೋಕ, ಅವಂದು ಒಂದು ಪೀರಿಯಡ್, ಆ ಕಲ್ಪ ಮುಗಿದ್ಮೇಲೆ ಅದು ಮತ್ತೆ ಮುಗಿತು, ಮತ್ತೆ ಮರ್ತಿ ಲೋಕಕ್ಕೆ ಬರಬೇಕು. ಹಾಗಾಗಿ ಆತ್ಮಜ್ಞಾನ ಪರಂ ಅಸ್ತಿ. ಇನ್ಯಾವುದಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿಮ್ಮ. ನಮಸ್ತೆ ಗುರುಗಳೇ. ಸಾರಿ, ಕಳೆದ ಒಂದು ಉತ್ತರದಲ್ಲಿ ಸ್ವಲ್ಪ ಸಿಕ್ಕಿದೆ, ಆದ್ರೂ ನಿಮಗೆ ಮತ್ತೆ ಕೇಳ್ಕೊಂತ ಇದ್ದೀನಿ. ಗುರು ಇವಾಗ ಕನ್ನಡಿ ಅಂತ ಹೇಳಿದ್ದೀರಾ, ಅಂದ್ರೆ ನಮ್ಮ ಶಿಷ್ಯನ ವ್ಯಕ್ತಿತ್ವವನ್ನು ಅವರು ಹೇಗೆ ಗುರುತಿಸ್ಕೊಂತಾರೆ ಅಂತ. ಮತ್ತೆ ಹಾಗೆ ಗುರು ನಮಗೆ ಸಾಧನಾ ಮಾರ್ಗದಲ್ಲಿ ಕೊಡುವ ಪರೀಕ್ಷೆ ಇದೆಯಲ್ಲ, ಆ ಪರೀಕ್ಷೆ ಅಲ್ಲ, ಒಂದು ಸಾಧನೆಗಳನ್ನ ಹೇಳುವ ಮಾರ್ಗದಲ್ಲಿ ಶಿಷ್ಯ ತನ್ನ ಪ್ರಾಮಾಣಿಕತೆ ಇರ್ಬೋದು, ತೆರೆದ ಹೃದಯದಿಂದ ಅರ್ಪಿಸಿಕೆ ಮಾಡುವ ದಿಟ್ಟಿನಲ್ಲಿ ಒಮ್ಮೊಮ್ಮೆ ಗುರುವಿನ ಸಾಧನೆ ಕತ್ತಿ ಎರಡು ಅಲಗಿನಂತೆ ಕಾಣಿಸುತ್ತೆ. ಆಗ ಶಿಷ್ಯನು ಗುರುವನ್ನ ದ್ವಂದ್ವದಲ್ಲಿ ನೋಡ್ಬಿಡ್ತಾನೇನೋ ಅಂತ ನನ್ನ ಅನಿಸಿಕೆ ಆಗಿದೆ, ಆತರ ಅನುಭವ. ಹಾಗೆ ದೀರ್ಘಕಾಲದಲ್ಲಿ ನಮ್ಮ ಶ್ರದ್ಧೆ ಕಮ್ಮಿ ಆಗ್ಬಿಡತ್ತಲ್ಲ, ಆಗ ಏನ್ ಮಾಡ್ಬೇಕು ಅಂತ. ಇವತ್ತು ಅವರೇ ಹೇಳಿದ ಹಾಗೆ ಎರಡು ಪಾಯಿಂಟ್ ಇದೆ. ಒಂದು, ಗುರು ಸಾಧನೆ ಹೇಳುವಂಥದ್ದನ್ನ ಒಪ್ಪಿಕೊಂಡು ಮಾಡುವಾಗ ಅದು ಕತ್ತಿಯ ಅಲಗಿನಂತೆ ಇರಬಹುದು, ಇರಲ್ಲ ನಾನು ಹೇಳಲ್ಲ, ಇರಬಹುದು. ಒಬ್ಬೊಬ್ರು ಸುಲಭವಾಗಿರ್ಬೋದು, ಒಬ್ಬೊಬ್ರು ಕತ್ತಿಯ ಅಲಗಿನಂತೆ ಇರಬಹುದು. ಯಾಕಿರಬಹುದು? ನೀವೆಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರೆ, ಎಷ್ಟು ಪಾರದರ್ಶಕವಾಗಿದ್ರೆ, ಎಷ್ಟು ಓಪನ್ ಆಗಿದ್ದೀರಾ. ನೀವು ಮನಸ್ಸಿನಲ್ಲಿ, ಸುಮ್ಮನೆ ಉದಾಹರಣೆಗೆ ನನ್ನ ಮನಸ್ಸಿನಲ್ಲಿ ಬರೀ ಕೆಟ್ಟದೇ ತುಂಬಿಕೊಂಡಿದೆ. ಆದ್ರೆ ಗುರುವಿನ ಹತ್ರ ಹೋಗಿ ನಾನು ಧ್ಯಾನ ಕೂತ್ರೆ ಯಾವಾಗ್ಲೂ ಪರಮಾತ್ಮನ ರೂಪ ಹಾಗೆ ಬರುತ್ತೆ, ಎಲ್ಲವೂ ಕೂಡ ಶುದ್ಧವಾಗಿದೆ, ಮನಸ್ಸು ಶುದ್ಧವಾಗಿದೆ, ಏಕಾಗ್ರತೆ ಆಗಿದೆ. ಹಾಗಾಗಿ ಏನ್ ಮಾಡ್ಲಿ, ಉಪನಿಷತ್ತಿನ ಜ್ಞಾನ ಕೊಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ತತ್ವಮಸಿ ಅಂತ ಹೇಳೋದು ಶುರು ಮಾಡ್ತಾರೆ. ಅವ್ರು ಹೇಳಿ ನಿನ್ಗೆ ಆಯ್ತು ಅಂತ ಅನ್ಕೊಂಡ್ರೆ ನಿಮಗ್ ಗೊತ್ತು ತತ್ವಮಸಿ ಏನಾಗಿದೆ ಅಂದ್ರೆ ತತ್ವಕ್ಕೆ ಮಸಿ ಬೆಳ್ಕೊಂಡಿದ್ದೀರಾ ಅಷ್ಟೇ, ನಿಮ್ಗೆ ಅಂತ ಹೇಳ್ತಿಲ್ಲ ಯಾವುದೇ ಆಗ್ಲಿ. ಯಾವಾಗ ಆ ಮನಸ್ಸಿನಲ್ಲಿರುವಂತಹ ಭಾವ, ಮನಸ್ಸಿನ ಶುದ್ಧತೆ, ಮನಸ್ಸಿನ ಏಕಾಗ್ರತೆ, ಅಂದ್ರೆ ನನ್ನ ಮನಸ್ಸು
ತೆರೆದ ಪುಸ್ತಕದಂತೆ ಗುರುವಿಗೆ ತಿಳಿಸಿದಾಗ ಅವರು ಈ ಹಂತದಲ್ಲಿ ಇದು ಬೇಕಾಗತ್ತೆ. ಒಂದೊಂದು ಕಷ್ಟ ನೀವು ಹೇಳಿದ ಕಷ್ಟ, ಒಂದು ಕತ್ತಿ ಅಲಗನಂತೆ. ಉದಾಹರಣೆಗೆ ನಾನು ನನ್ನ ಜೀವನದಲ್ಲಿ ಮಹಾ ಪಾಪನ ಮಾಡ್ಬಿಟ್ಟಿದ್ದೀನಿ, ದೊಡ್ಡ ಭ್ರಷ್ಟಾಚಾರದಿಂದ ಒಂದು 10 ಲಕ್ಷ ರೂಪಾಯಿ ಎತ್ತಿಟ್ಬಿಟ್ಟಿದ್ದೀನಿ. ಗುರು ಹತ್ರ ಹೋಗಿ ಹೇಳ್ತೀರಾ, ನಾನು ಈ ತರ ಎಲ್ಲ ಮಾಡ್ಬಿಟ್ಟಿದ್ದೀನಿ ಗುರುಗಳೇ, ಏನ್ ಮಾಡ್ಲಿ ಅಂತ. ಗುರು ಹೇಳ್ಬೋದು 10 ಲಕ್ಷ ಇದೆಲ್ಲ ದಾನ ಮಾಡ್ಬಿಡು ಅಂತ. ಗುರುಗಳ 10 ಲಕ್ಷ ದಾನ ಮಾಡ್ಬೇಕಾ? ದಾನ ಮಾಡು, ಅದ್ ನಿನ್ಗೆ ಉಪಯೋಗ ಆಗತ್ತೆ ಅಂತ. ನೀವೀಗ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ಮಾಡು ಅಂತ ಹೇಳಿದ್ರೆ, ಕತ್ತಿ ಅಲಗನಂತೆನಾ? ಹೌದು, ಖಂಡಿತ ಕಷ್ಟ. ಮಾಡ್ತೀರಾ ಬಿಡ್ತೀರಾ ನಿಮ್ ಕೈಲಿದೆ. ಒಬ್ಬೊಬ್ರು ಮಾಡಿ ಗುರುವಿನ ಹತ್ರ ಹೋಗೋದು, ಇನ್ನೊಬ್ಬೊಬ್ರು ಚೇಂಜ್ ಮಾಡೋದು. ಈ ಗುರು ಬೇಡಪ್ಪ, ಸುಮ್ಮನೆ ಯಾಕೆ 10 ಲಕ್ಷ ಕಳ್ಕೊಳ್ತೀವಿ, ಇನ್ನೊಬ್ರ ಹತ್ರ ಹೋಗೋದು. ಅವರು ಬೇಕಾದ್ರೆ ಪ್ಲೀಸಿಂಗ್ ಆಗಿ ಏನೋ ಹೇಳ್ಬೋದು, ಯಾಕೆ ನೀವು ನೆಕ್ಸ್ಟ್ ಸರಿ ಹೋದಾಗ ಅದನ್ನ ಹೇಳೋದಿಲ್ಲ. ಸೊ ಹಾಗಾಗಿ ಯಾರು ಶಾಸ್ತ್ರ ರೀತಿಯಿಂದ ಇದ್ದು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೋ ಅದು ಒಂದೊಂದು ಸರಿ ಕಷ್ಟ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ, ಸುಲಭವೂ ಇರಬಹುದು. ನೀವು ಬೇಕಾದ್ರೆ ಅವ್ರನ್ನ ಅಷ್ಟಾಗೋದಿಲ್ಲ, ಏನಾದ್ರು ಸ್ವಲ್ಪ ಕಡಿಮೆ ಮಾಡಬಹುದಾ, ಅಥವಾ ನೆಗೋಸಿಯೇಷನ್ಸ್ ಮಾಡಿ ಗುರು ಅರ್ಥ ಮಾಡ್ಕೊಂಡು ಅಥವಾ ಗುರುವಿಗೆ ನೆಗೋಷಿಯೇಟ್ ಮಾಡಬಹುದು ಒಂದ್ಸರಿ ಮಾಡಬಹುದು. ಅದರ ಮೂಲಕ ನಿಮ್ಮ ಸಾಧನೆಯನ್ನು ಮುನ್ನಡೆಸಬೇಕಾಗತ್ತೆ. ಆದ್ರೆ ಅಲ್ಲಿ ಶ್ರದ್ಧೆ ಕಡಿಮೆ ಆಗ್ಬಹುದಾ ಅಂದ್ರೆ ಡಿಪೆಂಡ್ಸ್. ನಾನು ಒಪ್ಪಿಕೊಂಡು 10 ಲಕ್ಷ ಕೊಟ್ಟೆ ಅಂದ್ರೆ ಮನಸ್ಸಿನಲ್ಲಿ ಒಂದು ಒಂದು ನಿರಾಳತೆ ಇರುತ್ತೆ, ಜೊತೆಗೆ ಶ್ರದ್ಧೆ ಜಾಸ್ತಿ ಇರುತ್ತೆ. ಗುರು ಹೇಳಿದ್ದು ಮಾಡಿದೀನಿ, ನಿಮ್ ಪ್ರಾಬ್ಲಮ್ ಇಲ್ಲ ಅಂತ. ಕೊಡದೆ ಹೋದ್ರೆ ಶ್ರದ್ಧೆ ಅಲಗಾಡುವಂತ ಚಾನ್ಸಸ್ ಇರುತ್ತೆ. ಅಯ್ಯೋ ಏನ್ ಮಾಡ್ಲಿ, ಹಳೆ ಗುರುಗೆ ನಾನು ಹೇಳಿದ ಮಾತ್ರ ಒಪ್ಕೊಳ್ಳಿಲ್ಲ, ಗಿಲ್ಟ್ ಬರಬಹುದು ಮಾಡದೇ ಇದ್ದಾಗ. ಆದ್ರೆ ಗುರು ಅಂತ ನಿಶ್ಚಯ ಮಾಡ್ಕೊಳ್ಳುವಂತ ಮೊದಲು ಯಾರನ್ನ, ಶ್ರೋತ್ರಿಯ ಬ್ರಹ್ಮನಿಷ್ಠನನ್ನ, ಸಂಪ್ರದಾಯವಿತ್ತನ, ಅವ್ರ ಹತ್ರ ನೀವು ಟ್ರಾನ್ಸ್ಪರೆಂಟ್ ಆಗಿರುವಂತದ್ದು, ಅವ್ರು ಹೇಳಿದ್ದು ಶಾಸ್ತ್ರ ರೀತಿಯಿಂದ ಇದ್ದು ಅದು ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋಂಥದ್ದು ಶಾಸ್ತ್ರ, ಶ್ರುತಿ, ಯುಕ್ತಿ, ಅನುಭವದ ಮೂಲಕ ಹೇಳ್ಕೊಂಡ್ರೆ ಒಳ್ಳೇದು. ಪ್ರಮೋದ್ಜಿ, ಇಲ್ಲೇ ಚಾಟ್ ಅಲ್ಲಿ ಮೇಧಾ ಪಟವರ್ಧನ್ ಅವ್ರು ಕೇಳ್ತಾ ಇದಾರೆ, ಪ್ಲೀಸ್ ಎಕ್ಸ್ಪ್ಲೇನ್ ಒಕೇಶನಲ್ ಟೈಪ್ ಆಫ್ ಪರ್ಸನಾಲಿಟಿ ಆಫ್ ಶಿಷ್ಯ ಅಂತ. ಏನೇನು? ಪ್ಲೀಸ್ ಎಕ್ಸ್ಪ್ಲೇನ್ ಒಕೇಶನಲ್ ಟೈಪ್ ಆಫ್ ಪರ್ಸನಾಲಿಟಿ ಆಫ್ ಶಿಷ್ಯ. ಅಕೇಶನಲಿ ಓಪನ್ ಟೈಪ್ ಆಫ್ ಶಿಷ್ಯ ಅಂತ ಅಂದ್ರೆ, ಉದಾಹರಣೆಗೆ ಎಲ್ಲವನ್ನ ಓಪನ್ ಆಗಿ ಹೇಳ್ಕೊಡಲ್ಲ, ತನ್ನ ಮನಸ್ಸಿನಲ್ಲಿರುವಂತಹ ಭಾವಗಳನ್ನೆಲ್ಲವನ್ನೂ ಓಪನ್ ಆಗಿ ಹೇಳ್ಕೊಡಲ್ಲ, ಮನಸ್ಸಿನಲ್ಲಾದಂತಹ ಹೊಯ್ದಾಟಗಳನ್ನ. ಒಂದು ಸರಿ ಯಾವಾಗ್ಲೂ ನೀವು ಹೋಗಿರ್ತೀರಾ, ನಿಮ್ಮ ಮನೆಯಲ್ಲಿ ಏನೋ ತೊಂದರೆ ಆಗಿರುತ್ತೆ, ಅದು ನಿಮ್ಮ ಮುಖದಲ್ಲಿ ಕಾಣ್ತಾ ಇರತ್ತೆ. ಆಗ ಅವರು ಏನಪ್ಪ ಯಾಕೆ ಸ್ವಲ್ಪ ಇದೆಲ್ಲ ಏನಾಯ್ತು ಅಂತ, ಆಗ ಔಟ್ ಬರ್ಸ್ಟ್ ಆಗತ್ತೆ, ಆಗ ಹೇಳ್ಕೊಳ್ತೀರಾ. ಇಲ್ಲಾಂದ್ರೆ ಮನಸ್ಸಿನಲ್ಲಿ ದುಃಖ ಇದ್ರು ಕೂಡ ಗುರುಗಳ ಹತ್ರ ಹೋದಾಗ ಏನಿಲ್ಲ ಗುರುಗಳ, ಎಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಹೀಗೆ ಹೈಡಿಂಗ್ ಪರ್ಸನಾಲಿಟಿ ಅಲ್ಲ, ಸೆಲೆಕ್ಟಿವ್ಲಿ ಓಪನ್ ಅಲ್ಲ. ಹಾಗಂತ ನಾನು ಬರೀ ಇಲ್ಲದಿಂದ ಟ್ಯಾಪೆ ಹಾಕಿ ಒಳ್ಳೇದನ್ನೇ ಹೇಳ್ತೀನಿ ಅಂತಲ್ಲ. ಯಾವಾಗ ಅಕೇಶನ್ ಬರುತ್ತೋ ಅವ್ರು ಕೇಳಿದಾಗ, ಅಥವಾ ನನಗೆ ತಡ್ಕೊಳಕ್ಕೆ ಆಗೋದಿಲ್ಲ ಇದನ್ನ ಹೇಳಬೇಕು ಅಂದಾಗ ಅಕೇಶನಲ್ ಆಗಿ ನಾನು ಓಪನ್ ಅಪ್ ಆಗ್ತೀನಿ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ನಾಟ್ ಆಲ್ವೇಸ್, ನಾಟ್ ಕಂಪ್ಲೀಟ್ಲಿ. ಅಕೇಶನಲಿ ಓಪನ್ ಆಗ್ತಾರೆ. ನಮಸ್ತೆ ಪ್ರಮೋದ್, ಅಚ್ಯುತ್ ಮೂರ್ತಿ, ದಾವಣಗೆರೆಯಿಂದ. ನಮಸ್ಕಾರ. ಈಗ ತಾವು ಹೇಳಿದಾಗೆ ಗುರು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ. ಎಲ್ಲರೂ ಗುರು ದೇವ್ರನ್ನ ಯಾಕೆ ಹುಡುಕ್ಬೇಕಂದ್ರೆ ಗುರುನೇ ಕರೆಕ್ಟ್ ಆಗಿ ಹುಡ್ಕೊಂಡ್ಬಿಟ್ರೆ ಆದ್ಮೇಲೆ ಗುರು ಸಿಕ್ಮೇಲೆ ದೇವ್ರು ಸಿಕ್ಕಂಗೆ ಅಲ್ಲ ಲೆಕ್ಕ. ಡೆಫಿನೆಟ್ಲಿ ಎಲ್ಲರೂ ದೇವ್ರ ಅಸ್ತಿತ್ವ ಯಾಕೆ ಹುಡುಕ್ತಾರೆ? ಗೊತ್ತಾಯ್ತು. ಇದೇ ಪ್ರಶ್ನೆ ಕಬೀರ್ ದಾಸರನ್ನ ಕೇಳ್ತಾರೆ, ಎಲ್ಲರಿಗೂ ತುಂಬಾ ಪಾಪ್ಯುಲರ್ ಅದು. ಗುರು ಗೋವಿಂದ್ ದಾವೋ ಕಡೆ ಕಾಕೆ ಲಾಗೋ ಪಾಯ್, ಬಲಿಹಾರಿ ಗುರು ಆಪ್ನಿ ಗೋವಿಂದ ದಿಯೋ ಬತಾಯ್. ಗುರು ಮತ್ತು ಗೋವಿಂದ ಈ ಎರಡು ಕಣ್ಣು ಮುಂದೆ ಬಂದ್ರೆ ನನ್ನ ಮೊದಲ ನಮಸ್ಕಾರ ಯಾರಿಗೆ ಅಂತಂದಾಗ ಗುರುವಿಗೆ ಹೊರತು ಗೋವಿಂದನಿಗಲ್ಲ ಅಂತ ಕಬೀರರು ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ಗೋವಿಂದನನ್ನ ತೋರ್ಸೋನು ಗುರುನೇ ಅಲ್ವಾ. ಹಾಗಾಗಿ ಗುರುವನ್ನ ಹಿಡಿದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಹೌದೇ ಹೌದು. ಆ ಗುರು ಎಂಥವಾಗಿರ್ಬೇಕು? ಸುಮ್ಮನೆ ಪವಾಡ ಮಾಡಿ ಮ್ಯಾಜಿಕ್ ಮಾಡ್ಬಿಟ್ಟು ಹೀಗೆ ಹಾಗೆ ಅನ್ನೋದು, ಅಥವಾ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡೋದು, ಅದು ಕೂಡ ಶಿಕ್ಷಕರಾಗ್ತಾರೆ, ಮಾರ್ಗದರ್ಶಕರಾಗ್ತಾರೆ. ಗುರು ಅಂದ್ರೆ ಶ್ರೋತ್ರಿಯ, ಶಾಸ್ತ್ರಜ್ಞ, ಬ್ರಹ್ಮನಿಷ್ಠ, ಸಂಪ್ರದಾಯವಿತ್ತಾಗಿ ನೀವು ಶಾಸ್ತ್ರ ರೀತಿಯ ಗುರುವಿನ ಬಳಿ ಇದ್ದು ಅವರನ್ನ ಅನುಸಂಧಾನ ಮಾಡಿದ್ರೆ ತಪ್ಪ್ಯಾಕಲ್ಲ? ತಪ್ಪಲ್ವೇ ಅಲ್ಲ, ಸರಿ. ಯಾಕೆ ಅಂತ ನೋಡಿ ಯೋಚನೆ ಮಾಡಿ. ಒಂದು ಸಾಲಿಗ್ರಾಮವನ್ನ ಹಿಡಿದು ಅದರಲ್ಲಿ ವಿಷ್ಣುವನ್ನ ಆರೋಪ ಮಾಡಿ ವಿಷ್ಣುವನ್ನ ಭಾವಿಸಿ ನಾವು ಮಾಡ್ತೀವಿ. ಒಂದು ಲಿಂಗವನ್ನ ಹಿಡಿದು ಅದರಲ್ಲಿ ಶಿವನನ್ನ ಆರೋಪ ಮಾಡಿ ಶಿವನನ್ನ ಭಾವಿಸಿ ಶಿವನನ್ನ ಮಾಡ್ತೀವಿ. ಕಣ್ಣು ಮುಂದೆ ಜೀವಂತ ವ್ಯಕ್ತಿ ಇದ್ದು ಅವರಲ್ಲಿ ಎಲ್ಲ ರೀತಿಯ ಸದ್ಗುಣಗಳು ಅಭಿವ್ಯಕ್ತಿ ಆಗ್ತಾ ಇರುವಂತ ವ್ಯಕ್ತಿಯಲ್ಲಿ ಪರಮಾತ್ಮನನ್ನ ನಾವು ಆರೋಪ ಮಾಡೋದು ಅಥವಾ ಪರಮಾತ್ಮನನ್ನ ಭಾವಿಸೋದು ತಪ್ಪ? ಖಂಡಿತ ಸರಿ, ಮಾಡಬಹುದು, ಡೆಫಿನೆಟ್ಲಿ ಮಾಡಬಹುದು. ಸೊ ಹಾಗಾಗಿ ಗುರುವಿನ ಆರಾಧನೆಯನ್ನ ತುಂಬಾ ಹೇಳಿದೆ ಶಾಸ್ತ್ರವೂ ಕೂಡ. ಆದ್ರೆ ಪರಮಾತ್ಮ ಅಂತ ಹೇಳುವಾಗ ಜಗತ್ ಸೃಷ್ಟಿ ಸ್ಥಿತಿ ಲಯಕಾರಕ ಅನ್ನುವಂತಹ ದೃಷ್ಟಿಯಿಂದ, ಕರ್ಮ ಫಲದಾತ ಅನ್ನುವಂತಹ ದೃಷ್ಟಿಯಿಂದ ಪರಮಾತ್ಮ. ಗುರು ಇಲ್ಲಿ ವೇದಾಂತ ಗುರು ಆಗಿರೋದ್ರಿಂದ ಅವರು ನಿನಗೆ ಕರ್ಮ ಫಲದಾತದಲ್ಲಿ ಚೇಂಜ್ ಮಾಡ್ತೀನಿ, ನಿನಗೆ ಇದೇನೋ ಕರುಣಿಸ್ತೀನಿ ಅಂದಲೆ ನಿಮ್ಮ ಅಜ್ಞಾನ ನಿವಾರಣೆ ಮಾಡೋದ್ರಿಂದ ಈ ವೇದಾಂತ ದೃಷ್ಟಿಯಿಂದ ಅವರ ಮುಂದೆ ಇನ್ನೇನೂ ಇಲ್ಲ. ಆದ್ರೆ ನಿಮ್ಮ ಜೀವನದ ಕಷ್ಟಗಳನ್ನ ತಗೊಂಡಾಗ ಅದನ್ನು ಹೋಗಲಾಡಿಸ್ಬೇಕು, ಹಾಗೆ ಹೇಗಿದ್ದಾಗ ಪರಮಾತ್ಮ ಎರಡನ್ನೂ ಭುಕ್ತಿ ಮುಕ್ತಿ ಎರಡಕ್ಕೂ ಆಗೋದ್ರಿಂದ ಅದು ತಗೋಬಹುದು.
ಹಾಗಾಗಿ ನಾನು ಒಂದು ಬಿಡಬೇಕು ಇನ್ನೊಂದು ಬಿಡಬಾರ್ದು ಅಂತಲ್ಲ. ನಮ್ಮ ದೇಶದಲ್ಲಿ ಪಂಚಮಹಾಯಜ್ಞದಲ್ಲಿ ಎರಡನ್ನೂ ಹೇಳಿದೆ. ಋಷಿ ಯಜ್ಞ ಅಥವಾ ಗುರು ಯಜ್ಞ ಅನ್ನೋದು ಒಂದಾದ್ರೆ, ಇನ್ನೊಂದು ದೇವಯಜ್ಞ. ಭಗವಂತನನ್ನೂ ಆರಾಧಿಸಿ, ಭಗವಂತನನ್ನೂ ಪೂಜಿಸಿ, ವಿಶ್ವದ ರೂಪದಲ್ಲೇ ಪರಮಾತ್ಮನನ್ನ ಪೂಜಿಸಿ, ಇನ್ನೊಂದು ಗುರುವನ್ನ ಪೂಜಿಸಿ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ. ಈಶ್ವರ, ಗುರು ಮತ್ತು ಆತ್ಮ ನಿಜವಾಗಿ ಹೇಳಬೇಕು ವ್ಯತ್ಯಾಸ ಅಲ್ಲ. ಮೂರ್ತ ರೂಪದಿಂದ, ಅಭಿವ್ಯಕ್ತದ ರೂಪದಿಂದ ವ್ಯತ್ಯಾಸವೇ ಹೊರತು ಸತ್ಯ ಸ್ವರೂಪದ ರೂಪದಿಂದ ಯಾವುದೇ ವ್ಯತ್ಯಾಸವಿಲ್ಲ ಅನ್ನುವಂಥದ್ದೇ ಶಾಸ್ತ್ರವಾಕ್ಯ. ಗುರುವಿನ ಆರಾಧನೆ ಮಾಡಬಹುದು, ಗುರುವಿನ ಭಕ್ತಿಯನ್ನ ಮಾಡಬಹುದು. ಹಾಗಂತ ಪರಮಾತ್ಮನನ್ನು ಬಿಡಬೇಕು ಅಂತಿಲ್ಲ. ಪರಮಾತ್ಮ ಎಡಿಷನ್ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಎರಡೂ ಒಂದೇ ಇರೋದ್ರಿಂದ ಹೇಗೆಂದ್ರೆ ಶಿವ ವಿಷ್ಣು ಯಾವ್ದನ್ನ ಮಾಡ್ಲಿ, ಎರಡು ಮಾಡಿ, ಎರಡು ಒಂದೇ ತತ್ವಕ್ಕೆ ಎರಡು ಹೆಸರುಗಳು. ಹಾಗೆ ಇಲ್ಲೂ ಕೂಡ ಹಾಗೆ ಜೀವಂತ ಗುರು ಆದ್ರೆ ನಮಗೆ ವೇದಾಂತದ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಇನ್ನೊಂದು ಅಂತಂದಾಗ ಕಾಣದ ಒಂದು ವಿಚಾರ, ಜಗತ್ತ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿ ಈಶ್ವರ ಅಂತ ನೋಡು. ಇನ್ನೇನಾದ್ರು ಕೊನೆ ಪ್ರಶ್ನೆ ಇದ್ರೆ ತಗೋಣ ಪ್ರದೀಪ್, ಅಥವಾ ಟೈಮ್? ಕೊನೆ ಪ್ರಶ್ನೆ ಅದೇ, ಯೂಟ್ಯೂಬ್ ನಲ್ಲಿ ಕಾತ್ಯಾಯಿನಿ ಪ್ರಸಾದ್ ಅವ್ರು ಕೇಳ್ತಾ ಇದಾರೆ, ಇಫ್ ಒನ್ ಆಫ್ಟರ್ ನೋಯಿಂಗ್ ಸೆಲ್ಫ್ ಇನ್ ದ ಗೈಡೆನ್ಸ್ ಆಫ್ ಗುರು, ಈಸ್ ದೇರ್ ನೆಸೆಸಿಟಿ ಟು ಡು ನಿತ್ಯ ಪೂಜಾ ವಿಧಿ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಹಲವಾರು ಜನ ತಿಳ್ಕೊಳ್ಬೇಕಾಗಿರೋದು. ಆಫ್ಟರ್ ದ ಜ್ಞಾನಂ, ಆಫ್ಟರ್ ಆತ್ಮಜ್ಞಾನ, ಆಫ್ಟರ್ ದ ಫುಲ್ಫಿಲ್ಮೆಂಟ್, ನಿತ್ಯ ಪೂಜೆಯನ್ನಾಗ್ಲಿ, ನಿತ್ಯ ಪುನಸ್ಕಾರಗಳನ್ನೇ ಆಗ್ಲಿ, ಇಂಥದನ್ನ ಮಾಡ್ಬೇಕಾ ಅಂತ. ಶಾಸ್ತ್ರ ವಾಕ್ಯವನ್ನ ನೇರವಾಗಿ ತಗೊಂಡ್ರೆ ಮಾಡ್ಬೇಕಿಲ್ಲ. ಯತ್ರ ವೇದ ಅವೇದ ಭವಂತಿ, ಎಲ್ಲಿ ವೇದಗಳು ಕೂಡ ಇವನಿಗೆ ಇದೇ ಮಾಡ್ಬೇಕು, ಇವನು ಇದೇ ಮಾಡಬಾರ್ದು ಅಂತ ಹೇಳುತ್ತೆ. ಸೊ ಒಂದು ನೇರ ವಾಕ್ಯವನ್ನ ಸುಮ್ಮನೆ ಲಿಖಿತಾರ್ಥದಿಂದ ತಗೊಂಡ್ರೆ ಮಾಡ್ಬೇಕಿಲ್ಲ. ಆದರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ನೀನು ಜ್ಞಾನಿಯಾದ್ರೂ ಕೂಡ ಲೋಕ ಸಂಗ್ರಹಕ್ಕಾಗಿ, ಜನರಿಗೆ ಒಬ್ಬ ಮಾದರಿಯಾಗೋದಕ್ಕಾಗಿ ಮಾಡ್ಬೇಕು. ಇವತ್ತು ಜಗದ್ಗುರುಗಳೆಲ್ಲರೂ ಕೂಡ ಚಂದ್ರಮೌಳೀಶ್ವರನ ಪೂಜೆ, ಶಾರದಾಂಬೆಯ ಪೂಜೆಯನ್ನು ಮಾಡ್ತಾರೆ. ಅವ್ರಿಗೆ ಅದರಿಂದ ಸಿಗತ್ತೆ ಅಂತಲ್ಲ, ಜನರಿಗೆ ಮಾರ್ಗದರ್ಶನ ಆಗಬೇಕು. ಎರಡನೇದು, ಇಲ್ಲಿಯವರೆಗೂ ಮಾಡ್ತಾ ಇದ್ದಿದ್ದು ಆಯ್ತು, ಜ್ಞಾನ ಆದ್ಮೇಲೆ ಪೂಜೆ ಮಾಡ್ಬೇಕಾ ಅನ್ನೋ ಕ್ವಶನ್. ಜ್ಞಾನ ಆದ್ಮೇಲೆ ಊಟ ಮಾಡ್ಬೇಕಾ ಬೇಡವಾ? ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು, ಪೂಜೆ ಯಾಕೆ ಬೇಡ? ಅದೇನು ಕೆಟ್ಟದಾರು? ಇದು ಮಾಡಿ, ತಪ್ಪೇನಿಲ್ವಲ್ಲ. ಅದಕ್ಕಿಂತ ಅಂದ್ರೆ ನನಗೆ ಈ ಒಂದು ವಿಚಾರ ತಿಳಿಯೋದಕ್ಕೆ ಸಹಾಯ ಮಾಡಿರುವಂತಹ ಶಾಸ್ತ್ರ ಮರ್ಯಾದೆಯನ್ನ ನಾನು ಯಾಕೆ ಮೀರಬೇಕು? ಹಾಗಾಗಿ ಜ್ಞಾನವಾದ ನಂತರವೂ ಶಾಸ್ತ್ರ ಮರ್ಯಾದೆಯನ್ನ ಮೀರದೆ ಸಮಾಜಕ್ಕೆ ಒಂದು ಮಾದರಿಯಾಗುವಂತೆ, ಹಾಗೂ ನನ್ನ ಜೀವನ ಇನ್ನೇನೋ ಮಾಡೋದಕ್ಕಿಂತ ಭಗವದ್ಧ್ಯಾನದಿಂದ ಖುಷಿ ಹೆಚ್ಚು ಸಿಗುತ್ತೆ ಅಂದ್ರೆ ಕಂಟಿನ್ಯೂ ಮಾಡಿ. ಸೊ ದೇರ್ ಇಸ್ ನೋ ಲಾಸ್. ಆಕ್ಚುಲಿ ಇಟ್ ವಿಲ್ ಬಿ ಮೋರ್ ಗುಡ್ ಇಫ್ ಯು ಡೂ ಇಟ್. ಆದ್ರೆ ಮಾಡ್ಲೇಬೇಕು ಅನ್ನೋಂಥ ಕಂಪಲ್ಷನ್ ಇದೆಯಾ ಅಂದ್ರೆ ಕಂಪಲ್ಷನ್ ಇಲ್ಲ, ಬಟ್ ಮಾಡೋದು ತುಂಬಾ ಒಳ್ಳೇದು, ನಿಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು ಅಂತ ಹೇಳ್ಬೋದು. ತುಂಬಾ ಒಳ್ಳೆಯ ಪ್ರಶ್ನೆಗಳು ಬಂದು ಚೆನ್ನಾಗಾಯ್ತು. ನಾಳೆ ಗುರುಪೂರ್ಣಿಮೆ ಕೊನೆಯ ದಿನ. ಆ ಕೊನೆಯ ದಿನದ ಒಂದು ಜ್ಞಾನ ಸತ್ರದಲ್ಲಿ ಭಾಗವಹಿಸಿ ಜ್ಞಾನ ಪ್ರಸಾದವನ್ನ ಸ್ವೀಕರಿಸೋಣ. ಅದಕ್ಕೆ ನಾಳೆ ಎಲ್ಲರೂ ಕೂಡ 6:20, 6:15 ಬರೋಣ. ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ಸೊ ಇಂದಿನ ದಿನದ ಉಪನ್ಯಾಸ ಮಾಲಿಕೆ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಇಂದಿನ ದಿನದ ಉಪನ್ಯಾಸ ಮಾಲಿಕೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿಮ್ಮೆಲ್ಲ ಚಟುವಟಿಕೆಯ ಒಂದು ದೃಷ್ಟಿಯಿಂದ ಚೆನ್ನಾಗಿ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಪ್ರಶ್ನೆಗಳಿತ್ತು, ಅದನ್ನು ಇಲ್ಲಿ ನಾವು ಪರಿಹಾರ ಮಾಡೋಕ್ಕಾಗಿಲ್ಲ. ಸೊ ಪ್ರತಿದಿನದಂತೆ ಕೆಲವೊಂದು ಸೂಚನೆಗಳಿದೆ. ಸೊ ಮೊದಲನೇದಾಗಿ, ಈಗ ವಾಟ್ಸಪ್ ಗ್ರೂಪ್ಗಳು ಈಗ ಓಪನ್ ಆಗುತ್ತೆ 8 ಗಂಟೆಗೆ, 10 ಗಂಟೆವರೆಗೆ ಅದು ತೆರೆದಿರುತ್ತೆ. ಅಲ್ಲಿ ನಿಮ್ಮ ಪ್ರಶ್ನೆಗಳು, ಅನಿಸಿಕೆಗಳು, ಸಲಹೆಗಳು ಎಲ್ಲವನ್ನ ನೀಡಬಹುದು. ಅಲ್ಲಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಎರಡನೇದಾಗಿ, ಇದು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ಒಂದು ವಿಡಿಯೋಗಳು, ಈ ಒಂದು ತರಗತಿಗಳು, ಈ ವಿಷಯಗಳು ಗಹನವಾಗಿರುವ ಕಾರಣದಿಂದ ಮತ್ತೆ ಕೇಳಿಸ್ಕೊಳ್ಳಿ. ಮತ್ತೆ ಇದನ್ನು ಯೂಟ್ಯೂಬಲ್ಲಿ ಆಲ್ರೆಡಿ ರೆಕಾರ್ಡಿಂಗ್ ಇದೆ, ಅದನ್ನು ಮತ್ತೆ ಕೇಳಿಸ್ಕೊಂಡು ಮನನ ಮಾಡಿ ಅದನ್ನು ಜೀವನದಕ್ಕೆ ಅನುಸರಿಸ್ತಾ ಹೋದರೆ ಆಗ ನಮ್ಮ ಜೀವನ ಸಾರ್ಥಕಗೊಳ್ತಾ ಹೋಗುತ್ತೆ. ಹಾಗೆ ನಾಳೆ ಹೇಳಿದ ಹಾಗೆ ಕೊನೆಯ ದಿನ, ಸೊ ಗುರುಪೂರ್ಣಿಮೆಯ ದಿನ, ನಾಳೆ ನಮ್ಮ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಸೊ ಎಲ್ಲರೂ ದಯವಿಟ್ಟು ನಾಳೆ ಬರಬೇಕು ಅಂತ ಕೇಳ್ಕೋತೀವಿ. ಸೊ ನಾಳೆ ಪ್ರತಿದಿನದಂತೆ 6:20ಕ್ಕೆ ಝೂಮ್ನಲ್ಲಿ ಬಂದರೆ ಜಾಯ್ನ್ ಆಗಬಹುದು. ಸೊ ಅಲ್ಲಿ ಆಗಲಿಲ್ಲ, ಅವಕಾಶ ಸಿಗಲಿಲ್ಲ ಅಂದರೆ 6:30 ನಂತರ ಎಲ್ಲರೂ ಯೂಟ್ಯೂಬ್ನಲ್ಲಿ ಪಾಲ್ಗೊಳ್ಬಹುದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು.